ಹಾಯ್ ನಮಸ್ತೆ. ಇವತ್ತು ನೋಡಿ ನಾನು ಈ ಒಂದು ಎಲೆ, ಈ ಎಲೆಗೆ ಏನು ಹೇಳ್ತಾರಪ್ಪ ಅಂದರೆ ಕೆಸುವಿನ ಎಲೆ ಅಂತ ಕರೀತಾರೆ ನಮ್ಮ ಕಡೆ. ಇಂತಹ ಎಲೆಯಿಂದ ಒಂದು ಕೆಸುವಿನ ಎಲೆ ಕಡುಬು ಅಥವಾ ಪತ್ರೊಡೆ ಅಂತ ಕರೀತಾರೆ ನಮ್ಮ ಕಡೆ. ಅದನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಒಂದು 5 ಅಥವಾ 10 2 ಕಡುಬು ಬೇಕಾದರೆ 10 ಎಲೆ ಬೇಕಾಗುತ್ತೆ ನೋಡಿ ಇದು. ಮತ್ತು 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ ಮತ್ತು 1 ಕಪ್ ಅಕ್ಕಿ. ಇದನ್ನು ನೆನೆಸಿಟ್ಕೊಬೇಕಾಗುತ್ತೆ. ಒಂದು 3 ತಾಸು ಅಂದರೆ 3 ಗಂಟೆಗಳ ಕಾಲ ನೆನೆಸಿಟ್ಕೊಬೇಕಾಗುತ್ತೆ ನೋಡಿ ಅಕ್ಕಿನ ಮತ್ತು ಉದ್ದಿನಬೇಳೆ, ಕಡಲೆಬೇಳೆನ. ನಾನು ಈಗಾಗಲೇ ನಿಮ್ಗೆ ತೋರಿಸೋದಕ್ಕೋಸ್ಕರ ಈ ಥರ ಅಕ್ಕಿ ಇಟ್ಕೊಂಡಿದ್ದೀನಿ. ಅದು ನೆನೆಸಿಟ್ಟಾಗಿದೆ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ ಈ ರೀತಿ ನೆನೆಸಿಟ್ಕೊಬೇಕು. 3 ತಾಸು ಆಗಿದೆ. ಇವಾಗ ನಾನು ಕಡುಬು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ಓಕೆನಾ? ಈಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ಹೇಳ್ಕೊಡ್ತೀನಿ ಬನ್ನಿ. ಅರ್ಧ ಸ್ಪೂನ್ ಜೀರಿಗೆ, 1 ಸ್ಪೂನ್ ಕೊತ್ತಂಬರಿ ಬೀಜಗಳು ಮತ್ತು ಸ್ವಲ್ಪ ಇಂಗು. ಆಮೇಲೆ ಒಂದು 8ರಿಂದ 10 ಒಣ ಮೆಣಸಿನ್ಕಾಯಿಗಳು ಬೇಕಾಗುತ್ತೆ ನೋಡಿ. ನಮ್ಮ ಕಡೆ ನಾವು ಖಾರ ಹೆಚ್ಚಿಗೆ ತಿಂತೀವಿ, ಅದಕ್ಕೋಸ್ಕರ ನಾವು 10 ಮೆಣಸಿನ್ಕಾಯಿಗಳನ್ನು ಹಾಕ್ತಾಯಿದ್ದೀನಿ. ನೀವು ಎಷ್ಟು ಖಾರ ತಿಂತೀರೋ ಅಷ್ಟು ಮೆಣಸಿನ್ಕಾಯಿಗಳನ್ನು ಹಾಕಿಕೊಳ್ಳಿ, ಓಕೆನಾ? ಒಣ ಮೆಣಸಿನ್ಕಾಯಿ ಮತ್ತು ರುಚಿಗೆ ಉಪ್ಪು. ಆಮೇಲೆ ನಿಂಬೆ ಗಾತ್ರದ ಹುಣಸೆ ಈ ಥರ ಆರಿಸ್ಬಿಟ್ಟು ಹಾಕ್ಕೋಬೇಕು, ಅಥವಾ ಗಟ್ಟಿ ರಸವನ್ನು ಮಾಡ್ಕೊಬೋದು. ಆಮೇಲೆ 1 ಬೌಲು ಕಾಯಿ ತುರಿ ಬೇಕಾಗುತ್ತೆ ನೋಡಿ. ಇದರಲ್ಲಿ 1 ಬೌಲ್ ಅಕ್ಕಿ ತಗೊಂಡಿದ್ದರಿಂದ 1 ಬೌಲ್ ಕಾಯಿ ತುರಿ ಬೇಕಾಗುತ್ತೆ. ಮತ್ತು ಈ ನೆನೆಸಿರೋ ಒಂದು ಅಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲವನ್ನು ಮಿಕ್ಸಿ ಮಾಡ್ಕೊಬೇಕಾಗುತ್ತೆ. ಅದ್ರ ಜೊತೆಗೆ 2 ಸ್ಪೂನ್ ಬೆಲ್ಲ ಹಾಕ್ಕೊಳ್ಬೇಕು. ಇದೆಲ್ಲವನ್ನು ಮಿಕ್ಸಿ ಮಾಡಿಕೊಂಡು ಅದ್ರ ಜೊತೆಗೆ 2 ಸ್ಪೂನ್ ಬೆಲ್ಲ ಕೂಡ ಹಾಕಿ ಮಿಕ್ಸಿ ಮಾಡ್ಕೊಬೇಕಾಗುತ್ತೆ. ಆಮೇಲೆ ಮಿಕ್ಸಿ ಮಾಡ್ಕೊಂಡಾದಮೇಲೆ ಈಗ ರುಬ್ಬಿದಾಗಿದೆ. ಇದಕ್ಕೆ ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಇವಾಗ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಬನ್ನಿ. ಅರಿಶಿನ ಪುಡಿ ಎಲ್ಲ ಕಡೆಗೆ ಮಿಕ್ಸ್ ಆಗಬೇಕಲ್ವಾ, ಅದಕ್ಕೋಸ್ಕರ. ಇವಾಗ ಮಿಕ್ಸ್ ಮಾಡಿದ್ದಾದಮೇಲೆ ಎಲೆ ಮೇಲೆ ಹಚ್ತಾ ಹೋಗೋದು ಬನ್ನಿ. ಈ ಎಲೆನ ಕ್ಲೀನಾಗಿ ತೊಳೆದು, ಎಲೆಯನ್ನು ತರ್ತೀವಲ್ವ ಆವಾಗ ತೊಳೆದ್ಬಿಟ್ಟು ಚೆನ್ನಾಗಿ ತೊಳೆದು ಒರೆಸಿಟ್ಕೊಬೇಕು. ಒರೆಸಿಟ್ಕೊಂಡಾಗಿದ್ಮೇಲೆ ಈ ಥರ ಹೀಗೆ ಒಂದು ಎಲೆ ಈಗ ತೊಗೊಳ್ಬೇಕು. ಆಮೇಲೆ ಈ ಮಿಶ್ರಣ ಇರುತ್ತಲ್ವ, ಮಿಕ್ಸರ್ ಮಾಡಿದ್ದು ಮಿಶ್ರಣವನ್ನು ಈ ಥರ ಹಿಟ್ಟನ್ನು ಈ ಥರ ಹಚ್ಕೊಳ್ತಾ ಹೋಗೋದು. ಈ ಥರ ಚೆನ್ನಾಗಿ ಈ ಥರ ಒಂದು ಕಡೆನೂ ಬಿಡದ ಹಾಗೆ ಎಲೆ ಮೇಲೆ ಹಚ್ತಾ ಹೋಗಬೇಕು. ಪುನಃ ಮತ್ತೊಂದು ಎಲೆ ತಗೊಳ್ಬೇಕು, ಹೀಗಿರಬೇಕು. ಈ ಥರ ಹಚ್ತಾ ಹೋಗ್ಬೇಕು ನೋಡಿ. ತುಂಬ ಚೆನ್ನಾಗಾಗುತ್ತೆ ಇದು. ಬೆಂದಮೇಲೆ ಸಖತ್ತಾಗುತ್ತೆ. ಪುನಃ ಈ ಥರ ಇನ್ನೊಂದು ಎಲೆ. ಅರಿಶಿನ ಪುಡಿ ಯಾಕೆ ಹಾಕೋದಪ್ಪ ಅಂದರೆ ಕಲರಿಂಗ್ ಕೊಡೋದಕ್ಕೆ. ಬೇಕಾದರೆ ಕಲರ್ ಬೇಕು ಹಾಕಿಕೊಳ್ಳಿ, ಇಲ್ಲ ಅಂದರೆ ಬೇಡ. ನನಗೆ ಕಲರಿಂಗ್ ಆಗಲಿ, ಈ ಎಲೆ ಕಡುಬು ಅಂದರೆ ಕೆಸುವಿನ ಎಲೆ ಕಡುಬು ಪತ್ರೊಡೆ ಕಲರಿಂಗ್ ಆಗಿರಲಿ ಅಂತ ಹಚ್ಕೊಂಡಿರೋದು. ಮತ್ತು ಇದು ಬೆಂದಮೇಲೆ ಒಂದು 20 ನಿಮಿಷ ಬೇಯಬೇಕು ನೋಡಿ. ಇದು ಬೇಯ್ದಾದಮೇಲೆ ಬೆಂದ ನಂತರ ಮತ್ತು ಒಗ್ಗರಣೆ ಹಾಕ್ಕೊಳ್ಬೇಕಾಗುತ್ತೆ. ಹಾಗೆ ಎಣ್ಣೆಯಲ್ಲೂ ಕೂಡ ಬೇಯಿಸ್ಕೊತಾರೆ ನೋಡಿ. ಈ ಥರ ಈಗ 5ನೇ ಎಲೆ ಇದು, 5, 6 ಈ ಥರ. ಮತ್ತು ಏನಪ್ಪ ಅಂದರೆ ಈ ತೊಳೆಯುವಾಗ ಎಲೆನ ಈ ಥರ ತೊಟ್ಟನ್ನು ತೆಗೆದುಬಿಟ್ಟು ತೊಳಿಬೇಕು. ಈ ತೊಟ್ಟೆಲ್ಲ ಬೇಡ, ಅದಕ್ಕೋಸ್ಕರ. ತೊಟ್ಟೆಲ್ಲ ಹಾಕಿಟ್ಟರೆ ಚೆನ್ನಾಗಾಗಲ್ಲ, ಅದಕ್ಕೆ ತೊಟ್ಟನ್ನು ತೆಗೆದುಬಿಟ್ಟು ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ಹಿಟ್ಟೆಲ್ಲ ಕಡೆಗೂ ಚೆನ್ನಾಗಿ ಹಚ್ಕೊಂಡು, ಇವಾಗ ನೋಡಿ ಆ ಕಡೆ ಈ ಕಡೆ ಸೈಡ್ ಸ್ವಲ್ಪ ಮಡ್ಚ್ಕೊಳ್ಬೇಕಾಗುತ್ತೆ. ಈ ಥರ ಸ್ವಲ್ಪ ಹೀಗೆ
ನೀಟಾಗಿ ಹೀಗೆ ಮಾಡಿಸ್ತಾ ಬಂದಾಗ ಅದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ಥರ ಫಿನಿಶಿಂಗ್ ಸೂಪರಾಗಿರುತ್ತೆ ಈ ಥರ. ಅದಕ್ಕೆ ಅದನ್ನ ಆ ಕಡೆ ಈ ಕಡೆ ಮಾಡಿಸ್ಬಿಟ್ಟು ಮಡ್ಚ್ಕೊಳ್ಳೋದು. ಇದೇ ಥರ ಇನ್ನೊಂದು 2-3 ಕಡುಬು ಆಗುತ್ತೆ, ಮಾಡ್ಕೊಳ್ಳೋಣ. ಈ ಥರ ಇಡ್ಲಿ ಪಾತ್ರೆಯಲ್ಲಿ 20 ನಿಮಿಷ ಬೇಯಿಸ್ಕೊಳ್ಳೋಣ ಬನ್ನಿ. ಇವಾಗ ನೋಡಿ ಬೆಂದಿದ್ದಾಗಿದೆ, ಸ್ವಲ್ಪ ಆರಬೇಕು. ಕರೆಕ್ಟಾಗಿ 20 ನಿಮಿಷಕ್ಕೆ ಬೆಂದಿದೆ. ಇವಾಗ ಬೆಂದಿದ್ದಾಗಿದೆ ನೋಡಿ, ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಬನ್ನಿ. ನೆಕ್ಸ್ಟ್ ಒಂದು ತವಾ ಇಟ್ಬಿಟ್ಟು ಅದಕ್ಕೆ ಈ ಥರ ಹೆಚ್ಕೊಂಡು ಎಣ್ಣೆ ಹಾಕಿ ಬೇಯಿಸ್ಕೊಳ್ಳೋಣ ಬನ್ನಿ. ಈ ಥರ ಎಣ್ಣೆಯೆಲ್ಲ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಕೆಲವೊಬ್ಬರು ಗಾಲಿಯಾಗಿ ಹೆಚ್ಕೋತಾರೆ, ಯಾವ ರೀತಿ ಬೇಕಾದ್ರೂ ಹೆಚ್ಕೋತಾರೆ. ಸಣ್ಣ ಸಣ್ಣ ಕೊಚ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕೊಳ್ತಾರೆ. ನಾನು ಈ ಥರ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ನೋಡಿ. ಇದು ಕೆಂಪು ಬೇಯಬೇಕು. ವಾವ್, ಪತ್ರೊಡೆ ರೆಡಿ ಟು ಈಟ್. ನೋಡಿ ಈ ಥರ ಗರಿಯಾಗಿ ಬೇಯಿಸ್ಕೊಂಡು ತಿನ್ನಬೇಕು. ಮತ್ತು ಸಣ್ಣ ಸಣ್ಣ ಹೋಳು ಮಾಡಿಕೊಂಡು ಕೂಡ ಇದನ್ನು ಒಗ್ಗರಣೆ ಹಾಕ್ಕೊಂಡು ತಿಂತಾರೆ. ನೋಡಿ ನಿಮಗೆ ಇಷ್ಟವಾಗಿರೋ ಸರಳವಾಗಿ ಸುಲಭವಾಗಿ ಹೇಗೆ ಕೊಟ್ಟಿದ್ದೀನಿ ಈ ಥರ ಎಲೆಯಿಂದ ಮಾಡೋ ಪತ್ರೊಡೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.